ಮೊನ್ನೆ ನಮ್ಮ ಜಿಲ್ಲೆಯ ಹಿರಿಯರಂತೆ ಯಡಿಯೂರಪ್ಪನವರು 84 ವರ್ಷ ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದಾರೆ. ಒಳ್ಳೆಯದಾಗಲಿ, ಅವ್ರು 100 ವರ್ಷ ಸದಾ ಹೀಗೆ ಇರಲಿ ಅಂತ ಶುಭಾಶಯಕ್ಕೆ ಬರ್ತೀವಿ. ಅವ್ರು ಹೇಳ್ತಾ ಒಂದು ಮಾತು ಹೇಳಿದ್ದಾರೆ ಮೊನ್ನೆ, ಈ ರಾಜ್ಯ ಸರ್ಕಾರವನ್ನು ತೆಗಿಬೇಕು ಮತ್ತು ನಮ್ಮ ಸರ್ಕಾರ 150 ಸೀಟು ಮೂಲಕ ಗೆದ್ದು ಬರ್ತೀವಿ ಅಂತ ಹೇಳಿದ್ದಾರೆ. ಇದೇ ಯಡಿಯೂರಪ್ಪನವರು ಹಿಂದಿನ ಸರಿ ಹೇಳಿದರು ಮಿಷನ್ 140 ಅಂತ ಹೇಳಿದರು, ಆದರೆ ಹಿಂದೆ ಹೇಳಿದರು ಮಿಷನ್ 150 ಅಂತ ಹೇಳಿದರು. ಈ ಸರಿ ಮಿಷನ್ 150 ಅಂತ ಹೇಳಿದ್ದಾರೆ. ಅವರು ಯಾವಾಗ ಮಿಷನ್ 150 ಹೇಳಿದ್ದಾರೆ ಅವ್ರು 100 ಸೀಟ್ ಮೇಲೆ ಹೋಗಿಲ್ಲ, ಇಲ್ಲಿವರೆಗೆ ಹತ್ತಿಲ್ಲ. ಇದನ್ನು ಬರೆದಿಟ್ಕೊಳ್ಳಿ, ಅವ್ರು 100 ಸೀಟ್ ಮೇಲೆ ಹತ್ತಲಿಕ್ಕೆ ಸಾಧ್ಯನೇ ಇಲ್ಲ. ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಸ್ವಂತ ಆಗ್ತೀನಿ ಅಂದಾಗಲೂ ಸಹ 104 ಸೀಟ್ ಬಂದಿದ್ದಾರೆ. ಅವರು ಯಾವತ್ತೂ ಮೆಜಾರಿಟಿಯಲ್ಲಿ ಬರಲಿಲ್ಲ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ. ಯಡಿಯೂರಪ್ಪನ ಹಿರಿಯರಿದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ. ನಮ್ಮ ಸರ್ಕಾರ ನೀವೇನೂ ಮಾಡೋಕ್ಕಾಗಲ್ಲ, ಸರ್ಕಾರ ತೆಗಿಯೋಕ್ಕೂ ಆಗೋದಲ್ಲ. ಮುಂದೆ ಬರೋದು ಕಾಂಗ್ರೆಸ್ ಸರ್ಕಾರ, ಅದನ್ನು ನಾವು ಮಾಡೇ ಮಾಡ್ತೀವಿ. ಯಡಿಯೂರಪ್ಪನವ್ರ ಮಾತಿಗೆ ಅದು ಯಾವುದೇ ಬೆಲೆ ಇರೋದಿಲ್ಲ. ಥ್ಯಾಂಕ್ ಯು. ಮೊನ್ನೆ ನಮ್ಮ ಜಿಲ್ಲೆಯ ಹಿರಿಯರಂತೆ ಯಡಿಯೂರಪ್ಪನವರು 84 ವರ್ಷ ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದಾರೆ. ಒಳ್ಳೆಯದಾಗಲಿ, ಅವ್ರು 100 ವರ್ಷ ಸದಾ ಹೀಗೆ ಇರಲಿ ಅಂತ ಶುಭಾಶಯಕ್ಕೆ ಬರ್ತೀವಿ. ಅವ್ರು ಹೇಳ್ತಾ ಒಂದು ಮಾತು ಹೇಳಿದ್ದಾರೆ ಮೊನ್ನೆ, ಈ ರಾಜ್ಯ ಸರ್ಕಾರವನ್ನು ತೆಗಿಬೇಕು ಮತ್ತು ನಮ್ಮ ಸರ್ಕಾರ 150 ಸೀಟು ಮೂಲಕ ಗೆದ್ದು ಬರ್ತೀವಿ ಅಂತ ಹೇಳಿದ್ದಾರೆ. ಇದೇ ಯಡಿಯೂರಪ್ಪನವರು ಹಿಂದಿನ ಸರಿ ಹೇಳಿದರು ಮಿಷನ್ 140 ಅಂತ ಹೇಳಿದರು, ಆದರೆ ಹಿಂದೆ ಹೇಳಿದರು ಮಿಷನ್ 150 ಅಂತ ಹೇಳಿದರು. ಈ ಸರಿ ಮಿಷನ್ 150 ಅಂತ ಹೇಳಿದ್ದಾರೆ. ಅವರು ಯಾವಾಗ ಮಿಷನ್ 150 ಹೇಳಿದ್ದಾರೆ ಅವ್ರು 100 ಸೀಟ್ ಮೇಲೆ ಹೋಗಿಲ್ಲ, ಇಲ್ಲಿವರೆಗೆ ಹತ್ತಿಲ್ಲ. ಇದನ್ನು ಬರೆದಿಟ್ಕೊಳ್ಳಿ, ಅವ್ರು 100 ಸೀಟ್ ಮೇಲೆ ಹತ್ತಲಿಕ್ಕೆ ಸಾಧ್ಯನೇ ಇಲ್ಲ. ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಸ್ವಂತ ಆಗ್ತೀನಿ ಅಂದಾಗಲೂ ಸಹ 104 ಸೀಟ್ ಬಂದಿದ್ದಾರೆ. ಅವರು ಯಾವತ್ತೂ ಮೆಜಾರಿಟಿಯಲ್ಲಿ ಬರಲಿಲ್ಲ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ. ಯಡಿಯೂರಪ್ಪನ ಹಿರಿಯರಿದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ. ನಮ್ಮ ಸರ್ಕಾರ ನೀವೇನೂ ಮಾಡೋಕ್ಕಾಗಲ್ಲ, ಸರ್ಕಾರ ತೆಗಿಯೋಕ್ಕೂ ಆಗೋದಲ್ಲ. ಮುಂದೆ ಬರೋದು ಕಾಂಗ್ರೆಸ್ ಸರ್ಕಾರ, ಅದನ್ನು ನಾವು ಮಾಡೇ ಮಾಡ್ತೀವಿ. ಯಡಿಯೂರಪ್ಪನವ್ರ ಮಾತಿಗೆ ಅದು ಯಾವುದೇ ಬೆಲೆ ಇರೋದಿಲ್ಲ. ಥ್ಯಾಂಕ್ ಯು.